ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳ ಬಳಿಕ ಮತ್ಯಾರ ತಲೆದಂಡ ಅನ್ನೋದು ಪ್ರಶ್ನೆ. ಕಾರಣ ಮತ್ತಷ್ಟು ಅಧಿಕಾರಿಗಳ ತಲೆದಂಡ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ರಾಜ್ಯ ಸರ್ಕಾರದ ವತಿಯಿಂದ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಜೆ ತುರ್ತು ಸಭೆಯನ್ನ ಕರೆಯಲಾಗಿದೆ. ಒಂದ್ ಕಡೆಗೆ ಸರ್ಕಾರದ ವರ್ಚಸ್ಸಿಗೆ ವಿಪರೀತ ಧಕ್ಕೆ ಉಂಟಾಗಿದೆ. ಗೃಹ ಸಚಿವ ಪರಮೇಶ್ವರ್, ಎಚ್.ಕೆ. ಪಾಟೀಲ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಬುಲಾವ್ ಕೊಡಲಾಗಿದೆ ಮೀಟಿಂಗ್ ಬಗ್ಗೆ. ಮೀಟಿಂಗ್ನ ಅಜೆಂಡಾ ಇನ್ನೂ ಕೂಡ ರಿವೀಲ್ ಆಗಿಲ್ಲ. ಬಟ್ ಸಹಜವಾಗಿ ಇದರಲ್ಲಿ ಇನ್ನೊಂದಷ್ಟು ಡ್ಯಾಮೇಜ್ ಕಂಟ್ರೋಲ್ನ ಹೆಜ್ಜೆಗಳನ್ನ ಸರ್ಕಾರ ಇಡಬಹುದು. ಏನೇ ಹೆಜ್ಜೆ ಇಟ್ಟರು ಸರ್ಕಾರದ ಗ್ರೇವ್ ಮಿಸ್ಟೇಕ್ ಬಗ್ಗೆ ಮಾತ್ರ ಯಾರೂ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಈಗಲೂ ಡಿಸ್ಟೆಂಟ್ ಅನ್ನ ಇಟ್ಕೊಳ್ತಾ ಇದ್ದಾರೆ, ಈಗಲೂ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಸರ್ಕಾರದವರು ಉಲ್ಟಾ ಸೀದಾ ನಡೀತಾ ಇದ್ರು. ಪಬ್ಲಿಕ್ ಆಂಗರ್ ಅಂದ್ರೆ ಜನರ ಆಕ್ರೋಶ ಇನ್ನೂ ಕಡಿಮೆ ಆಗ್ತಾ ಇಲ್ಲ. ಸೊ ಸಂಜೆಯ ಸಭೆ ಬಗ್ಗೆ ಒಂದಷ್ಟು ನಿರೀಕ್ಷೆ ಇದೆ. ಕೇವಲ ಅಧಿಕಾರಿಗಳ ತಲೆದಂಡಕ್ಕೆ ಮಾತ್ರ ಇದು ಸೀಮಿತ ಆಗುತ್ತಾ? ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು ಸಭೆ ಬಗ್ಗೆ? ಮಮತಾ, ವಿರೋಧ ಪಕ್ಷಗಳು ಕೇಳ್ತಾ ಇದೆ ಇದರಲ್ಲಿ ಸರ್ಕಾರದ ಜವಾಬ್ದಾರಿ ಏನೂ ಇಲ್ವಾ, ಕೇವಲ ಅಧಿಕಾರಿಗಳ ಜವಾಬ್ದಾರಿ ಅಷ್ಟೇನಾ ಅಂತ. ಸಾಮಾನ್ಯರ ಆಕ್ರೋಶವೂ ಕೂಡ ಅದೇ ಆಗಿದೆ. ಅಂದ್ರೆ ಪೊಲೀಸರು ಅನುಮತಿ ಕೊಟ್ಟರು ಅಂದ್ರೆ ಎಲ್ಲವೂ ಕೂಡ ಅವರ ಕೈಯಲ್ಲಿದೆಯಾ, ಸರ್ಕಾರ ಕೇಳದಂತೆ ಪೊಲೀಸರು ಕಾರ್ಯನಿರ್ವಹಿಸುವ ಸ್ಥಿತಿ ರಾಜ್ಯದಲ್ಲಿದೆಯಾ ಅನ್ನೋ ಪ್ರಶ್ನೆಯನ್ನ. ಹಾಗಾಗಿ ಕೇವಲ ಅಧಿಕಾರಿಗಳ ಮಟ್ಟದಲ್ಲಿ, ಅದರಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳ ಲೆವೆಲ್ನಲ್ಲೇ ಈ ಒಂದು ತಲೆದಂಡಗಳು ಮತ್ತೆ ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳು ನಡೀತಾ ಇದೆ. ಆದರೆ ಸರ್ಕಾರದ ಮಟ್ಟದಲ್ಲಿ ಮತ್ತೆ IAS ಅಧಿಕಾರಿಗಳ ಮಟ್ಟದಲ್ಲಿ ಯಾವುದೇ ರೀತಿಯ ಪ್ರಕ್ರಿಯೆಗಳು ಆಗ್ತಾ ಇಲ್ಲದೆ ಇರೋದ್ರ ಬಗ್ಗೆ ಸಾಕಷ್ಟು ಒಂದು ರೀತಿಯಲ್ಲಿ ಅಸಮಾಧಾನ ಕೂಡ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಎಲ್ಲವನ್ನೂ ಕೂಡ ಪರಿಗಣಿಸಿ ಒಂದು ತೀರ್ಮಾನಕ್ಕೆ ಬರುವಂತಹ ಸಾಧ್ಯತೆ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ IAS ಅಧಿಕಾರಿಗಳು, ಅದರಲ್ಲೂ ಕೂಡ DPR ಕಾರ್ಯದರ್ಶಿ ಸತ್ಯವತಿ ಅವರ ಮೇಲೆ ಕೂಡ ಕ್ರಮ ಆಗಬೇಕು ಅಂತ ಒಂದು ಕಡೆ IPS ನ ಒಂದು ಗುಂಪು ಕೂಡ ಒತ್ತಡವನ್ನ ಆಗ್ತಾ ಇದೆ. ಅಂದ್ರೆ ಕೇವಲ IPS ಮೇಲೆ ನೀವು ಕ್ರಮ ತೆಗೆದುಕೊಂಡ್ರೆ IAS ಅವ್ರದ್ದೇನು ತಪ್ಪಿಲ್ವಾ ಅಂತ. ಅಂದ್ರೆ ಪ್ರಮುಖವಾಗಿ DPR ಕಾರ್ಯದರ್ಶಿಯವರು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಿಂತ್ಕೊಂಡು ಹೇಳ್ತಾರೆ, ಅಂದ್ರೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಇದೆ, ಇಲ್ಲಿ ಇದು ಸರ್ಕಾರಿ ಕಾರ್ಯಕ್ರಮ, ಇಲ್ಲಿ ಜಾಸ್ತಿ ಜನ ಇರೋದಕ್ಕಾಗೋದಿಲ್ಲ, ಹಾಗಾಗಿ ವಿಕ್ಟ್ರಿ ಪೆರೇಡ್ ಕೂಡ ಇರುತ್ತೆ, ಸ್ಟೇಡಿಯಂ ಅಲ್ಲೂ ಕೂಡ ಇರುತ್ತೆ, ನೀವು ಅಲ್ಲಿಗೆ ಹೋಗಿ, ಸಾರ್ವಜನಿಕರು ಅಲ್ಲಿಗೆ ಹೋಗ್ಬೇಕು ಅಂತ ಅವರೇ ಸ್ವತಃ ಹೇಳಿಕೆ ಕೊಟ್ಟಿರ್ತಕ್ಕಂಥ ಸಾಕ್ಷಿಯೂ ಕೂಡ ಇದೆ. ಜೊತೆಗೆ ನಿರೂಪಕರು ಮತ್ತೆ ಬೇರೆ ಬೇರೆಯವರು ಕೂಡ ವಿಧಾನಸೌಧದಲ್ಲೂ ಕೂಡ ಒಂದು ರೀತಿಯಲ್ಲಿ ಅನೌನ್ಸ್ ಅನ್ನ ಮಾಡ್ತಾರೆ. ಇಂಥ ಸನ್ನಿವೇಶದಲ್ಲಿ DK ಶಿವಕುಮಾರ್ ಅವರು ಆ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂಗೂ ಕೂಡ ಹೋಗ್ತಾರೆ. ಇಂಥದ್ರಲ್ಲಿ ಸರ್ಕಾರ ನಮ್ದೇನು ತಪ್ಪಿಲ್ಲ, ಕೇವಲ ಪೊಲೀಸ್ ಅಧಿಕಾರಿಗಳ ತಪ್ಪು, ಭದ್ರತಾ ಲೋಪ ಅವ್ರದ್ದು ಮಾತ್ರ ಅಂತ ಹೇಳೋದು ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾಗಿ ಇವತ್ತು ಬೇರೆ ಬೇರೆ ಅಧಿಕಾರಿಗಳ ವಿಚಾರದಲ್ಲಿ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ ಇಲ್ಲೋ ಕೂಡ ಕಾದು ನೋಡಬೇಕಾಗುತ್ತೆ. ಹಾಗಾಗಿ CM ಸಿದ್ದರಾಮಯ್ಯ ಅವರ ತುರ್ತು ಸಭೆಯಲ್ಲಿ ಒಂದು ಕಾನೂನು ಹೋರಾಟ ಮತ್ತೆ ರಾಜಕೀಯ ಹೋರಾಟಗಳ ಬಗ್ಗೆ ಯಾವ ರೀತಿ ಆಕ್ಷನ್ಗಳಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ತೀರ್ಮಾನಕ್ಕೆ ಬರುವಂತಹ ಸಾಧ್ಯತೆ ಇದೆ. ಮಮತಾ, ರೈಟ್, ಧನ್ಯವಾದ ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸರ್ಕಾರಕ್ಕೆ ಇಮೇಜ್ ಅನ್ನ ಈ ವಿಚಾರದಿಂದ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಇನ್ನು ಸಾಧ್ಯನೇ ಇಲ್ಲ ಅನ್ನೋ ಸ್ಥಿತಿನಲ್ಲಿದ್ದಾರೆ. ಯಾಕಂದ್ರೆ ಜನಾಕ್ರೋಶ 1-2 ದಿನಕ್ಕೆ ತಣ್ಣಗಾಗ್ತಾ ಇಲ್ಲ. ಎಲ್ಲರೂ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಸರ್ಕಾರದಲ್ಲಿರೋ ರಾಜಕಾರಣಿಗಳ ತಲೆದಂಡ ಯಾವಾಗ ಅಂತ. ಈ ಬೆನ್ನಲ್ಲೇ ಸಂಜೆಯ ಸಭೆ ನೋಡ್ತಾ ಹೋಗೋಣ ಇನ್ನೂ ಯಾರ್ಯಾರು ಕಾರಣೀಕರ್ತರಾಗ್ತಾರೆ ಅಂತ. ಕೇವಲ ತನಿಖೆಯ ನಾಟಕನ ಅಥವಾ ತಲೆದಂಡದ ನಾಟಕನ ಅಥವಾ ನಿಜವಾಗ್ಲೂ ಸರ್ಕಾರ ಏನನ್ನಾದ್ರೂ ಮೀನ್ ಮಾಡ್ತಾ ಇದೆಯಾ? ಮತ್ತು ಇಲ್ಲಿ ತನಕ ಸರ್ಕಾರ ತನ್ನ ತಪ್ಪನ್ನ ಒಪ್ಕೊಳ್ತಾ ಇಲ್ಲ. ಸರ್ಕಾರದ ತಪ್ಪಿಗೆ ದಂಡ ಏನು ಅನ್ನೋದು ಒಂದು ಪ್ರಶ್ನೆ.